ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಲಕ್ಷಣಂ ಪರಮಾನಂದೋ ವಿಷ್ಣೋರೇವ ನ ಸಂಶಯಃ ಅವ್ಯಕ್ತಾದಿತೃಣಾಂತಾಸ್ತು ವಿಪ್ರುಡಾನಂದ ಭಾಗಿನಃ ಇತಿ ಬ್ರಹ್ಮವೈವರ್ತೆ. ಬ್ರಹ್ಮವೈವರ್ತ ಪುರಾಣ ಅಂತ ಆ ಪುರಾಣದಲ್ಲಿ ಬಂದದ್ದನ್ನ ಇಲ್ಲಿ ಆಚಾರ್ಯರು ಉಲ್ಲೇಖಿಸಿದ್ದಾರೆ. ಇತ್ತೀಚೆಗೆ ವಿದ್ವಾಂಸರ ವಲಯದಲ್ಲಿ ಅದನ್ನು ಬ್ರಹ್ಮ ವೈವರ್ತ ಪುರಾಣ ಅನ್ಬೇಕು, ವೈವರ್ತ ಪುರಾಣ ಅನ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ನಡೆದಿತ್ತು. ಒಂದು ಕಡೆ ವಾದಿರಾಜರ ಮಾತು ಇತ್ಯಾದಿ ಕಡೆಗಳಲ್ಲಿ ಬ್ರಹ್ಮ ವೈವರ್ತ ಪುರಾಣ ಅಂತ ಬಂದಿದೆ, ಅನುವಾದವೂ ಹಾಗೆ ಬಂದಿದೆ. ಆದ್ರಿಂದ ಅದನ್ನ ವೈವತ ಅನ್ಬೇಕೋ ವೈವರ್ತ ಅನ್ಬೇಕೋ ಅನ್ನೋದ್ರ ಬಗ್ಗೆ ವಿದ್ವಾಂಸರು ಚರ್ಚೆ ನಡೆಸಿದ್ದಾರೆ. ಅದ್ರ ಬಗ್ಗೆ ಸಂಶಯ ಏನು ಬೇಡ, ವೈವರ್ತ ಅಂತಾನೆ ಅದಿರಬೇಕು. ಮುದ್ರಣ ದೋಷ ಅದು ವೈವತ ಅಂತಿದ್ರೆ. ಅನುವಾದದಲ್ಲೂ ಹಾಗೆ ಇದೆಯಲ್ಲ, ಆದ್ರಿಂದ ಅದನ್ನು ಹೇಗೆ ಸ್ವೀಕಾರ ಮಾಡುವುದು ಅಂತ ಒಂದು ಪ್ರಶ್ನೆ ಬಂದಿತ್ತು. ಯುಕ್ತಿ ಮಲ್ಲಿಕಾದಲ್ಲಿ ನನಗೆ ಯಾವ ಸೌರಭ ಅಂತ ನೆನಪಿಲ್ಲ, ವೈಷ್ಣವಂ ನಾರದೀಯಂ ಚ ತಥಾ ಭಾಗವತಂ ಶುಭಂ ಗಾರುಡಂ ಚ ತಥಾ ಪಾದ್ಮಂ ವಾರಾಹಂ ಶುಭದರ್ಶನೆ ಅಂತ ಹೀಗೆ ಅದು 337-38ನೇ ಶ್ಲೋಕ. 339ನೇ ಶ್ಲೋಕದಲ್ಲಿ ಬ್ರಹ್ಮಾಂಡಂ ಬ್ರಹ್ಮ ವೈವತಂ ಅಂತ ಆಗಿದೆ. ಅದರಲ್ಲಿ ಕನ್ನಡ ಅನುವಾದದಲ್ಲೂ ಕೂಡ ಬ್ರಹ್ಮ ವೈವತಂ ಅಂತಾನೆ ಇದೆ. ಅದರಿಂದ ಹೇಗೆ ಅಂತ ವಿದ್ವಾಂಸರ ನಡುವೆ ಒಂದು ಚರ್ಚೆ. ಆ ಚರ್ಚೆಗೇನು ಅರ್ಥ ಇಲ್ಲ. ಬ್ರಹ್ಮಾಂಡಂ ಬ್ರಹ್ಮ ವೈವರ್ತಂ ಅಂತ ಆಗಬೇಕು. ವೈವರ್ತಂ ಅಂತ ಒಂದು ವೇಳೆ ಆಗದೇ ಇದ್ರೆ ಏನಾಗ್ತದೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಛಂದೋಭಂಗ ಆಗ್ತದೆ. ವೈವರ್ತ ಅಥವಾ ವೈವಾತ ಅಂತಿದ್ರೆ ಛಂದಸ್ಸಿಗೆ ಸರಿ ಆಗ್ತದೆ. ಅದಕ್ಕೆ ಕಾರಣ ಏನಂದ್ರೆ ಇದು ಅನುಷ್ಠುಪ್ ಛಂದಸ್ಸು. ಪ್ರತಿಯೊಂದು ಪಾದದಲ್ಲಿ 8 ಅಕ್ಷರಗಳಿರುವಂತಹ ಪಾದಗಳಿರ್ತವೆ. ಅದರಲ್ಲಿ ಆ 7ನೇ ಅಕ್ಷರ ಗುರು ಆಗಬೇಕು. ಲಘು ಗುರು, ಇದು ನಿಮ್ಗೆ ಗೊತ್ತಿದೆ. ಸಾಮಾನ್ಯವಾಗಿ ಹ್ರಸ್ವವನ್ನ ಲಘು ಅಂತನೂ ದೀರ್ಘವನ್ನ ಗುರು ಅಂತನೂ ಹೇಳ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದಲ್ಲದೇನೆ ಸಂಯೋಗೇ ಗುರು, ಸಂಯೋಗ ಇದ್ದಾಗಲೂ ಕೂಡ, ಮುಂದೆ ಸಂಯುಕ್ತ ಅಕ್ಷರ ಇದ್ದಾಗಲೂ ಕೂಡ ಅದನ್ನ ಗುರು ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮಾಂಡಂ ಬ್ರಹ್ಮ ವೈವರ್ತಂ ಅಂತ ಅನ್ನೋದು ಇದು ಮೊದಲನೇ ಪಾದ. ಮಾರ್ಕಂಡೇಯಂ ತಥೈವಚ ಅಂತ 2ನೇ ಪಾದ. ಅದನ್ನು ಬಿಟ್ಟುಬಿಡೋಣ. ಇಲ್ಲಿ ವ ಅನ್ನೋದು 7ನೇ ಅಕ್ಷರ. ಆ 7ನೇ ಅಕ್ಷರ ಒಂದು ವೇಳೆ ದೀರ್ಘ ಆಗಿದ್ದರೆ, ಬ್ರಹ್ಮಾಂಡಂ ಬ್ರಹ್ಮ ವೈವಾತಂ ಅಂತ ಒಂದು ವೇಳೆ ಇದ್ದಿದ್ರೆ ಆವಾಗ ಏನು ಸಮಸ್ಯೆ ಇಲ್ಲ, ಛಂದೋಭಂಗ ಆಗೋದಿಲ್ಲ. ಅಥವಾ ವೈವರ್ತಂ ಅಂತ ಒಂದು ವೇಳೆ ರಕಾರ ಇದ್ದರೆ, ರ ಮತ್ತು ತ ಇದ್ದರೆ, ರ ಮತ್ತು ತಗಳ ಸಂಯುಕ್ತಾಕ್ಷರದಿಂದ ಮುಂದೆ ಸಂಯುಕ್ತಾಕ್ಷರ ಇದ್ರೆ ಹಿಂದಿರುವಂತಹದ್ದು ಹ್ರಸ್ವ ಆದ್ರೂ ದೀರ್ಘವಾಗಿ ಪರಿಗಣಿತ ಆಗ್ತದೆ ಅಂತ ನಿಯಮ ಇರೋದ್ರಿಂದ ಒಂದಾ ಬ್ರಹ್ಮ ವೈವಾತ ಅಂತಿರ್ಬೇಕು, ಒಂದಾ ಬ್ರಹ್ಮ ವೈವರ್ತ ಅಂತಿರ್ಬೇಕು. ಬ್ರಹ್ಮಾಂಡಂ ಬ್ರಹ್ಮ ವೈವತಂ ಅಂತ ಹೇಳೋದು ಛಂದೋಭಂಗ ಕಾರಣ ಆಗ್ತದೆ. ಹಾಗೆಲ್ಲೂ ಬಂದಿಲ್ಲ. ಶ್ಲೋಕವನ್ನು ಒಂದ್ಸರಿ ನೀವೆಲ್ಲ ಹೇಳಿ ನೋಡಬಹುದು. ಬ್ರಹ್ಮಾಂಡಂ ಬ್ರಹ್ಮ ವೈವರ್ತಂ ಮಾರ್ಕಂಡೇಯಂ ತಥೈವಚ ಭವಿಷ್ಯದ್ವಾಮನಂ ಬ್ರಾಹ್ಮಂ, ಹೀಗೆಲ್ಲ ಅದನ್ನು ಉಚ್ಚಾರ ಮಾಡಿದರೆ ಸರಿಯಾಗಿ ಉಚ್ಚಾರ ಆಗ್ತದೆ. ಇಲ್ಲದೆ ಹೋದ್ರೆ ಬ್ರಹ್ಮಾಂಡಂ ಬ್ರಹ್ಮ ವೈವತಂ ಅಂತ ಉಚ್ಚಾರ ಮಾಡಿದರೆ ಆ ವ ಅನ್ನೋದಕ್ಕೆ ದೀರ್ಘತ್ವ ಬರದೇ ಇರುವ ಕಾರಣದಿಂದ ಅದು ಛಂದೋಭಂಗಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಅದ್ರ ಬಗ್ಗೆ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ವೈವರ್ತಂ ಅಂತ ಅನ್ನೋದು ಮುಖ್ಯ. ಮತ್ತೆ ಅಲ್ಲಿ ಏನಿರುವ ಸಾಧ್ಯತೆ ಇದೆ ಅಂದ್ರೆ, ಸಂಸ್ಕೃತದಲ್ಲಿ ವೈವತ ಅಂತ ಶಬ್ದ ಇಲ್ಲ, ವಿವರ್ತ ಅಂತ ಒಂದು ಶಬ್ದ ಇದೆ. ಅದು ಅದ್ವೈತ ವೇದಾಂತದಲ್ಲಿ ಬಳಕೆ ಆಗುವಂತಹ ಶಬ್ದ. ಆದ್ರೆ ಮೂಲ ಸಂಸ್ಕೃತ ಶಬ್ದವೇ. ಅದಕ್ಕೆ ನಾವು ನಮ್ಮ ಸಿದ್ಧಾಂತದಲ್ಲಿ ಅದಕ್ಕೆ ಬೇರೆ ಅರ್ಥವನ್ನೇನಾದ್ರೂ ತಗೊಳ್ಬಹುದು. ವಿವರ್ತ ಅಂದ್ರೆ ಪರಿಣಾಮ ಅಂತ ಅರ್ಥ. ಈ ನಮಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂತ 2 ಬೇರೆ ಬೇರೆ ಕಾರಣಗಳು ಗೊತ್ತಿವೆ. ಅದರಲ್ಲಿ ಇದು ಈ ಒಂದು ಗಡಿಗೆಯನ್ನು ಕುಂಬಾರ ಮಾಡಿದಾಗ ಕುಂಬಾರ ಅದಕ್ಕೆ ನಿಮಿತ್ತ ಕಾರಣ ಆಗ್ತಾನೆ, ಮಣ್ಣು ಅನ್ನೋದು ಉಪಾದಾನ ಕಾರಣ ಆಗ್ತದೆ. ಆದರೆ ಅದ್ವೈತಿಗಳು ಹೇಳುವಂತೆ ಜಗತ್ತಿಗೆ ಬ್ರಹ್ಮ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ನಾವು ಅದನ್ನು ಒಪ್ಪೋದಿಲ್ಲ ಅನ್ನೋದು ವಿಷಯ ಬೇರೆ. ವಿವರ್ತ ಅನ್ನೋ ಶಬ್ದಕ್ಕೆ ಬ್ರಹ್ಮನ ಪರಿಣಾಮ ಅಂತ ಅರ್ಥ. ಬ್ರಹ್ಮ ವಿವರ್ತ ಅಂದ್ರೆ ಬ್ರಹ್ಮನ ಪರಿಣಾಮ. ಅದೇ ವಿವರ್ತವೇ ವೈವರ್ತ ಆಗಿರುವ ಸಾಧ್ಯತೆ ಇದೆ. ಅದರಿಂದ ಅದ್ರ ಬಗ್ಗೆ, ಆ ಶಬ್ದದ ಬಗ್ಗೆ ನಮ್ಗೆ ಹೆಚ್ಚೇನು ವಿವಾದ ಬೇಡ. ಬ್ರಹ್ಮ ವೈವರ್ತ ಅಂತಾನೆ ಅದು ಆಗಬೇಕು.
ಬೇರೆ ಕಡೆ ಎಲ್ಲ ಕಡೆ ಪ್ರಾಚೀನ ಗ್ರಂಥಗಳಲ್ಲಿ ಕೂಡ ಹಾಗೆ ಬಂದಿದೆ. ಅಷ್ಟನ್ನೇ ನಾವು ಸ್ವೀಕಾರ ಮಾಡಿದ್ರೆ ಸಾಕು. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವು ಛಾಂದೋಗ್ಯ, ಬೃಹದಾರಣ್ಯಕ ಮತ್ತು ಐತರಿ ಉಪನಿಷತ್ತು ಇದನ್ನೆಲ್ಲ ನೋಡಿದ್ದೀವಿ. ಇನ್ನು ಮುಂದೆ ಇದರ ತತ್ವ ಪ್ರಕಾಶಿಕ ನಾವು ನೋಡಬೇಕಾಗಿದೆ. ಪ್ರಕರಣ ಬಲಾಚ್ಯ ಚಕ್ಷುರಂತಸ್ಥತ್ವಂ ವಿಷ್ಣೋ ಪ್ರತಿಪಾದಯತ್ ಸೂತ್ರಂ ಉಪನ್ಯಸ್ಯ ತದುಪಾತ್ತ ಶ್ರುತಿಮೇವ ಉದಾಹರತಿ. ಇಲ್ಲಿ ಪ್ರಕರಣ ಬಲ, ಇದೊಂದು ಪ್ರಕರಣದ ಬಲ, ಏನು ಪ್ರಸಂಗ ಅನ್ನೋದನ್ನು ಗಮನಿಸಬೇಕು. ಉಪನಿಷತ್ತಿನಲ್ಲಿ ಏನು ಹೇಳ್ತಿದೆ ಉಪನಿಷತ್ತು ಅನ್ನೋದನ್ನು ಗಮನಿಸಿದ್ರೆ ಚಕ್ಷುರಂತಸ್ಥತ್ವ ಅನ್ನೋದು ವಿಷ್ಣುವಿಗೆ ಅಂತ ಗೊತ್ತಾಗ್ಬಿಡ್ತದೆ. ಹಾಗೆ ಪ್ರತಿಪಾದನೆ ಮಾಡುವ ಸೂತ್ರ, ಪ್ರತಿಪಾದಿಸುವಂತಹ ಸೂತ್ರ, ಆ ಸೂತ್ರವನ್ನ ಉಪನ್ಯಾಸ್ಯ ನಮಗೆ ತೋರಿಸಿ, ಉಪನ್ಯಾಸ್ಯ ಅಂದ್ರೆ ಅದನ್ನು ವ್ಯಾಖ್ಯಾನ ಮಾಡಿ ಅಂತ ಅರ್ಥ ಹೌದು, ಆದ್ರೆ ಹಾಗೆ ಆಗಲೇಬೇಕಂತ ಏನಿಲ್ಲ. ಸೂತ್ರವನ್ನು ತೋರಿಸುವುದು ಅಂತನೂ ಆಗಬಹುದು. ಇಲ್ಲಿ ಸೂತ್ರವನ್ನು ನಮ್ಮ ಮೊದಲು ನಮ್ಮ ಎದುರಿಗೆ ಪ್ರೆಸೆಂಟ್ ಮಾಡಿ ಅಂತ ಅರ್ಥ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ. ಆ ಸೂತ್ರವೇ ಸ್ವೀಕಾರ ಮಾಡಿರುವಂತಹ, ಸೂತ್ರದಿಂದ ಸ್ವೀಕರಿಸಲ್ಪಟ್ಟಿರುವ ಶ್ರುತಿ ಯಾವುದು? ಅಲ್ಲಿ ಸುಖ ವಿಶಿಷ್ಟ ಅಭಿಧಾನ ಅಂತಂತದೆ. ಅಭಿಧಾನ ಅಂದ್ರೆ ಹೇಳುವಿಕೆ ಅಂತ ಅರ್ಥ. ಏನು ಅದು ಎಲ್ಲಿ ಹೇಳಿಲ್ಪಟ್ಟಿದೆ ಅಂದ್ರೆ ಆ ಶ್ರುತಿಯನ್ನ ಆಚಾರ್ಯರು ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ ಹೀಗೆಲ್ಲ ಆಚಾರ್ಯರನ್ನು ತೋರಿಸಿದ್ದಾರೆ. ಉದಾಹರಣೆ ಸುಖಮಿತಿ, ಸುಖ ವಿಶಿಷ್ಟ ಅಭಿಧಾನ. ಇಲ್ಲಿ ನೋಡಿ, ಸುಖೇತಿ ಅಂತಿದೆಯಲ್ಲ, ಸುಖೇತಿ ಅನ್ನುವುದು ಆ ಸೂತ್ರದ ಮೊದಲನೇ ಅಕ್ಷರ. ವಸ್ತುತಃ ಅದನ್ನು ಸುಖ ವಿಶಿಷ್ಟಾಭಿಧಾನ ಅಂತ ಹೇಳಿದ ಸೂತ್ರವನ್ನು ಹೇಳಿದ್ದು ವೇದವ್ಯಾಸರು. ಆದರೆ ಆ ಸೂತ್ರವನ್ನು ಇಲ್ಲಿ ಉಪನ್ಯಾಸ ಮಾಡಿದವರು ಆಚಾರ್ಯರು. ಆದ್ರಿಂದ ಸುಖೇತಿ ಅಂದ್ರೆ ಸುಖ ವಿಶಿಷ್ಟಾಭಿಧಾನ ದೇವಚ ಅನ್ನೋದು ಆಚಾರ್ಯರ ಮಾತಿನಲ್ಲಿ, ಆಚಾರ್ಯ ವ್ಯಾಖ್ಯಾನದಲ್ಲಿ ಸೇರಿಕೊಂಡು ಹೋಯ್ತು. ಅದಕ್ಕಾಗಿ ಉದಾಹರಣೆ ಆಚಾರ್ಯ ಮಧ್ವ ಸಹಕರ್ತ. ಸರಿ, ಅತ್ರ ಉಪಕ್ರಮೇ ಪ್ರಾಣೋ ಬ್ರಹ್ಮೇತಿ ಮುಖ್ಯ ಪ್ರಾಣಸ್ಯ ಅಖಿಲ ಜೀವೇಭ್ಯ ಪೂರ್ಣತ್ವ ಉಕ್ತ. ಇಷ್ಟನ್ನು ಗಮನಿಸೋಣ ಮೊದಲು. ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಏನ್ ಬಂದಿದೆ, ಉಪಕ್ರಮ ಏನ್ ಆಗಿದೆ ಅನ್ನೋದನ್ನ ನೋಡೋಣ ಮೊದಲು. ಉಪಕ್ರಮ ಅಂದ್ರೆ ಪ್ರಾರಂಭ. ಅಲ್ಲಿ ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ ಹೀಗೆಲ್ಲ ಬಂದಿದೆ. ಮುಖ್ಯ ಪ್ರಾಣ ಅನ್ನೋನು ಅಖಿಲ ಜೀವರಿಗಿಂತಲೂ ಪೂರ್ಣ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಹಾಗೆ ಪ್ರತಿಪಾದನೆ ಮಾಡಿ ಕಂ ಬ್ರಹ್ಮ ಖಂ ಬ್ರಹ್ಮೇತಿ ಸುಖ ಸಂವಿದೋರಪಿ ಪೂರ್ಣತ್ವ ಮುಚ್ಚತೆ. ಸುಖ ಮಾತ್ರ, ಸಂವಿತ್ ಅಂದ್ರೆ ಜ್ಞಾನ, ಅದು ಸ್ತ್ರೀಲಿಂಗ ಶಬ್ದ, ಅದರ ಷಷ್ಠಿ ವಿಭಕ್ತಿ ದ್ವಿವಚನ. ಸುಖ ಮತ್ತು ಜ್ಞಾನಗಳಿಗೂ ಕೂಡ ಪೂರ್ಣತೆಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇಷ್ಟು ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿರೋದು. ತಥಾಚ ಅಸ್ಯ ಪ್ರಕರಣಸ್ಯ ಉಪಕ್ರಮೆ ಪೂರ್ಣ ಸುಖಾಭಿಧಾನಾದೇವ. ಇದನ್ನು ನಾವು ಗಮನಿಸಬೇಕು. ಪ್ರಕರಣದ ಆರಂಭದಲ್ಲಿ ಪೂರ್ಣ ಸುಖವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆ ಮೂರು ಅಗ್ನಿಗಳು ತಾವು ಪ್ರತ್ಯೇಕವಾಗಿ ಅವನಿಗೆ ಹೇಳುವುದಕ್ಕಿಂತ ಮುಂಚೆ ಒಕ್ಕೊರಳಿನಿಂದ ಹೇಳಿದ ಮಾತಿದು. ಹಂತಾಸ್ಮೈ ಪ್ರಬ್ರವಾಮ ತಸ್ಮೈ ಹೂಚುಹು. ನಾವೆಲ್ಲರೂ ಒಟ್ಟಿಗೆ ಹೇಳೋಣಪ್ಪ. ಏನ್ ಹೇಳೋಣ? ತಸ್ಮೈ, ಅವನಿಗೆ ಹೇಳೋಣ. ಏನಂದ್ರೆ ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಹೀಗೆ ಅವರು 3 ಜನ ಅವನಿಗೆ ಉಪದೇಶ ಮಾಡಿದ್ರು. ಇದು 3 ಜನ ಒಟ್ಟಿಗೆ ಮಾಡಿದ ಉಪದೇಶ ಅಂತ ಅಲ್ಲೇ ಕಂಡು ಬರ್ತದೆ. ಮುಂದೆ ಅವರು ಪ್ರತ್ಯೇಕವಾಗಿ ಮಾಡಿದ್ದು ಕಂಡು ಬರ್ತದೆ. ಹೀಗೆ ಪೂರ್ಣ ಸುಖಾಭಿಧಾನವನ್ನ ಮೊದಲೇ ಮಾಡಿದ್ದಾರೆ. ಪೂರ್ಣ ಸುಖನಾಗಿದ್ದಾನೆ ಈ ಒಬ್ಬ ವ್ಯಕ್ತಿ ಅನ್ನೋದನ್ನು ಮೊದಲು ಮಾಡಿದ್ದಾರೆ. ಅದರಿಂದಲೇ ನಮಗೆ ವೈಷ್ಣವತ್ವ ಸಿದ್ಧತೆ, ಇದು ವೈಷ್ಣವ ಪ್ರಕರಣ ಅನ್ನೋದು ಗೊತ್ತಾಗ್ತದೆ. ಕಿಮುತ ಪೂರ್ಣ ಜ್ಞಾನಾಭಿಧಾನಾದೇವ. ಇನ್ನು ಮುಂದೆ ಮೊದಲು ಪೂರ್ಣ ಸುಖತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ, ಅದಾದ್ಮೇಲೆ ಪೂರ್ಣ ಜ್ಞಾನವನ್ನು ಕೂಡ ಹೇಳಿದ್ದಾರೆ. ಹಾಗಿರುವಾಗ ಮತ್ತೂ ಅದು ಸ್ಪಷ್ಟ ಆಗೋದಿಲ್ಲೇನು? ತಾನಾಗೆ ಸ್ಪಷ್ಟ ಆಗೇ ಆಗ್ತದೆ. ಅತಃ ಪ್ರಕರಣ ಬಲಾಚ್ಚ ಚಕ್ಷುರಂತಸ್ಥೋ ವಿಷ್ಣುರೇವೇತಿ ಭಾವ. ಆದ್ರಿಂದ ಈ ಪ್ರಕರಣವನ್ನು ಗಮನಿಸಿದರೂ ಕೂಡ ಇದು ವಿಷ್ಣುವಿಂದೇ ಪ್ರಕರಣ ಅಂತ ಹೀಗೆ ಗೊತ್ತಾಗ್ತದೆ. ಅದ್ರಲ್ಲೇನು ಸಂಶಯ ಇಲ್ಲ. ಉಪಕ್ರಮೇ ಪೂರ್ಣ ಸುಖ ಅಭಿಧಾನೇಪಿ ಕುತಃ ಅಸ್ಯ ಪ್ರಕರಣಸ್ಯ ವೈಷ್ಣವತ್ವಂ. ಆಯ್ತು, ಉಪಕ್ರಮದಲ್ಲಿ ಅಂದ್ರೆ ಆರಂಭದಲ್ಲಿ ಪೂರ್ಣ ಸುಖತ್ವವನ್ನ ಪ್ರತಿಪಾದನೆ ಮಾಡಿದ್ರಿ, ಪ್ರತಿಪಾದನೆ ಮಾಡಿದ ಶ್ರುತಿ. ಅಭಿಧಾನೇಪಿ, ಅಭಿಧಾನ ಹೇಳುವಿಕೆ, ಸ್ಟೇಟ್ಮೆಂಟ್ ಇದ್ರೂ ಕೂಡ ಕುತಃ ಅಸ್ಯ ಪ್ರಕರಣಸ್ಯ ವೈಷ್ಣವತ್ವಂ. ಆಯ್ತು, ಈ ಪ್ರಕರಣ ವೈಷ್ಣವ ಅಂತ ಯಾಕೆ ಆಗ್ಬೇಕು? ನಮ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ರಿ ಅಂದ್ರೆ ಅದಕ್ಕೆ ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಬೃಹದಾರಣ್ಯಕದ ಮಾತನ್ನು ಉದ್ಧರಿಸಿದ್ದಾರೆ. ಪೂರ್ಣಾನಂದ ಸಂಯುಕ್ತಸ್ಯ ಬ್ರಹ್ಮಲಕ್ಷಣತ್ವಾತ್. ಪೂರ್ಣವಾದ ಆನಂದ ಮತ್ತು ಸಂವಿತ್. ನೋಡಿ, ಆನಂದಶ್ಚ ಸಂವಿಚ್ಚ ಆನಂದ ಸಂವಿದೆ, ಮೊದಲು ದ್ವಂದ್ವ ಸಮಾಸ. ಪೂರ್ಣೆ ಆನಂದ ಸಂವಿದೆ
ಯಸ್ಯ ಸಹ ಪೂರ್ಣಾನಂದ ಸಂವಿತ್ ತಸ್ಯ ಭಾವ ಪೂರ್ಣಾನಂದ ಸಂವಿತ್ವಂ. ಅದರ ಮೇಲೆ ಷಷ್ಠಿ ವಿಭಕ್ತಿ ಏಕವಚನ. ಪೂರ್ಣಾನಂದ ಜ್ಞಾನತ್ವ ಅನ್ನುವುದು ಒಟ್ಟಾರೆ ಅದರ ಅರ್ಥ. ಅದು ಬ್ರಹ್ಮನ ಲಕ್ಷಣ ಆದ್ದರಿಂದ ಉಪಕ್ರಮೇ ತದಭಿಧಾನೆ, ಆರಂಭದಲ್ಲಿ ಅದನ್ನೇ ಪ್ರತಿಪಾದನೆ ಮಾಡಿದರೆ ಬ್ರಹ್ಮೈವ ಉಪಾಕ್ರಾಂತಂ ಸ್ಯಾತ್, ಬ್ರಹ್ಮವೇ ಅಲ್ಲಿ ಉಪಕ್ರಮದಲ್ಲಿ ವರ್ಣಿಸಲ್ಪಟ್ಟಿದೆ, ಬ್ರಹ್ಮವೇ ಪ್ರಾರಂಭಿಸಲ್ಪಟ್ಟಿದೆ. ಬ್ರಹ್ಮವು ಪ್ರಾರಂಭಿಸಲ್ಪಡುವುದು ಅಂದರೆ ಬ್ರಹ್ಮನ ಕುರಿತು ಉಪನ್ಯಾಸ ಪ್ರವಚನವೇ ಪ್ರಾರಂಭ ಆಗಿದೆ ಅಂತ ಹೀಗೆ ಗೊತ್ತಾಗ್ತದೆ. ಶ್ರೌತಮಪಿ ವಿಜ್ಞಾನಾದಿಪದಂ ಪೂರ್ಣ ಜ್ಞಾನಾದಿ ವಾಚಿ. ಅಲ್ಲಿ ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ಏನಿದೆಯಲ್ಲ, ಶ್ರೌತಂ ಶ್ರುತಿಗೆ ಸಂಬಂಧಪಟ್ಟಂತಹ ವಿಜ್ಞಾನ ಇತ್ಯಾದಿ ಪದ ಇದೆಯಲ್ಲ, ವಿಜ್ಞಾನ ಮತ್ತು ಆನಂದ ಅನ್ನೋದು ಅದು ಪೂರ್ಣವಾದಂತಹ ಜ್ಞಾನ ಸುಖಗಳನ್ನೇ ಹೇಳ್ತದೆ. ಸೂತ್ರದಲ್ಲಿ ಸುಖ ವಿಶಿಷ್ಟಾಭಿಧಾನಾದೇವ ಅಂತಿದೆ. ಅದಕ್ಕೆ ನಮ್ಗೇನು ಅರ್ಥ ಆಗ್ತದೆ ಅಂದ್ರೆ, ಸುಖೇನ ವಿಶಿಷ್ಟ, ಸುಖದಿಂದ ವಿಶಿಷ್ಟನಾದವನು ಪರಮಾತ್ಮ, ಅವನ ಬಗ್ಗೆ ಅಭಿಧಾನಾತ್ ಹೇಳುವಿಕೆ ಇರುವುದರಿಂದ ಅಂತ ಅರ್ಥ ಆಗ್ತದೆ. ಆದರೆ ಜಯತೀರ್ಥರದನ್ನ ಪೂರ್ಣ ಸುಖಾಭಿಧಾನಾದೇವ ಅಂತ ಹೀಗೆ ಅದನ್ನ ಹೇಳ್ಕೊಂಡಿದ್ದಾರೆ. ಪೂರ್ಣ ಸುಖಾಭಿಧಾನಾತ್ ಅಂತಂದ್ರೆ ಅಲ್ಲಿ ಸೂತ್ರದಲ್ಲಿ ಸುಖ ವಿಶಿಷ್ಟಾಭಿಧಾನಾತ್ ಅಂತ ಅನ್ನೋದಕ್ಕೆ ವಿಶಿಷ್ಟ ಸುಖಾಭಿಧಾನಾತ್ ಅಂತ ಅರ್ಥ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಆ ಜಯತೀರ್ಥರ ಮಾತನ್ನ ಅರ್ಥ ಮಾಡಿದ್ದಾರೆ. ವಿಶಿಷ್ಟವಾದ ಪೂರ್ಣವಾದ ಸುಖವನ್ನು ಹೇಳಿರುವುದರಿಂದ ಅಂತ ಅದರ ತಾತ್ಪರ್ಯ. ಪೂರ್ಣ ಸುಖೇತಿ ಅಂತ ಜಯತೀರ್ಥರ ಟೀಕಾವನ್ನು ಉದ್ಧಾರ ಮಾಡಿ ರಾಘವೇಂದ್ರ ಸ್ವಾಮಿಗಳು ಕಡಾರ ಕರ್ಮಧಾರೆಯೇ ಇತಿ ವಿಶಿಷ್ಟ ಪದಸ್ಯ ಪರಣಿಪಾತ ಇತಿ ಭಾವ. ಇಲ್ಲಿ ನೋಡಿ, ವಸ್ತುತಃ ಪೂರ್ಣವಾದ ಸುಖ ಅನ್ನೋ ಅರ್ಥದಲ್ಲಿ ಪೂರ್ಣಂ ಚ ತತ್ಸುಖಂ ಚ ಪೂರ್ಣ ಸುಖಂ ಅಂತ ಆಗಬೇಕಾಗಿತ್ತು. ಪೂರ್ಣ ಸುಖಾಭಿಧಾನ ಅಂತ ಅಲ್ಲಿ ವಿಶಿಷ್ಟ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಆದ್ರಿಂದ ವಿಶಿಷ್ಟಂ ಚ ತತ್ಸುಖಂ ಚ ವಿಶಿಷ್ಟ ಸುಖಂ ವಿಶಿಷ್ಟ ಸುಖಾಭಿಧಾನಾತ್ ಅಂತ ಅರ್ಥ ಆಗಬೇಕಾಗಿತ್ತು. ಅದಕ್ಕೆ ಅರ್ಥ ಪೂರ್ಣ ಸುಖಾಭಿಧಾನಾತ್ ಅಂತ. ಅದರ ಬದಲು ಸುಖ ವಿಶಿಷ್ಟಾಭಿಧಾನಾತ್ ಯಾಕಾಗಿದೆ ಅಂದ್ರೆ, ಕಡಾರ ಕರ್ಮಧಾರೆ ಎಂಬ ಸೂತ್ರದಿಂದ ವಿಶಿಷ್ಟ ಎಂಬ ಪದಕ್ಕೆ ಪರನಿಪಾತ ಬಂದಿದೆ. ಅನೇಕ ಕಡೆ ವಿಶೇಷಣ ವಿಶೇಷಗಳನ್ನು ಹೀಗೆಲ್ಲ ನಾವು ಪ್ರಯೋಗ ಮಾಡುವಾಗ ವಿಶೇಷಣ ಸಾಮಾನ್ಯವಾಗಿ ಮೊದಲಿರಬೇಕು, ವಿಶೇಷ ಆಮೇಲೆ ಇರಬೇಕು ಅನ್ನೋದು ನಿಯಮ. ಆದರೆ ಕೆಲವು ಕಡೆ ವಿಶೇಷಣವನ್ನೇ ಆಮೇಲೆ ಹಾಕಿ ವಿಶೇಷವನ್ನ ಮೊದಲು ಇಡ್ತಿರ್ತಾರೆ. ಹಾಗೆ ಬಂದಿರುವುದನ್ನು ರಾಘವೇಂದ್ರ ಸ್ವಾಮಿಗಳಲ್ಲಿ ಗುರುತಿಸಿದ್ದಾರೆ. ಇತಿ ವಿಶಿಷ್ಟ ಪದಸ್ಯ ಪರಣಿಪಾತ ಇತಿ ಭಾವ. ಸೂತ್ರದಲ್ಲಿರುವ ವಿಶಿಷ್ಟ ಎಂಬ ಶಬ್ದಕ್ಕೆ ಪರಣಿಪಾತ ಅಂದ್ರೆ ಮುಂದೆ ಅದರ ಸ್ಥಾನ, ಆ ಸ್ಥಾನವನ್ನ ತೋರಿಸಿದ್ದಾರೆ ಅಂತ ತಿಳ್ಕೊಳ್ಬೇಕು. ನಾನು ಸಕಲ ಚೇತನಾನಾಮಪಿ ಪೂರ್ಣಾನಂದತ್ವಾತ್ ಕಥಮೇತತ್ ವಿಷ್ಣು ಲಕ್ಷಣಂ. ಯಾರೋ ಒಬ್ರು ಪ್ರಶ್ನೆ ಕೇಳ್ತಿದ್ದಾರೆ ಇಲ್ಲಿ, ಯಾರೋ ನಮ್ಮ ಎದುರಾಳಿಗಳು ಕೇಳ್ತಿದ್ದಾರೆ ಅಂತಲ್ಲ, ಎದುರಾಳಿಗಳಿಗೆ ಹೀಗೆ ಅಭಿಪ್ರಾಯ ಇರ್ತದೆ ಅಂತ ಅಲ್ಲ, ಶಿಷ್ಯರೊಬ್ರು ಯಾರು ಕೇಳ್ತಿದ್ದಾರೆ, ಆಚಾರ್ಯ ನೀವು ಮತ್ತೆ ಎಲ್ಲಾ ಚೇತನರು ಕೂಡ ಪೂರ್ಣಾನಂದ ಉಳ್ಳವರು ಅಂತ ಹೇಳ್ತಾ ಇರ್ತೀರಿ, ನೀವು ಪೂರ್ಣವಾದ ಆನಂದವನ್ನು ಪಡೆದು ಮುಕ್ತಿಯಲ್ಲಿ ಇರ್ತಾರೆ ಅಂತ. ಆದ್ರಿಂದ ಎಲ್ಲಾ ಚೇತನರು ಪೂರ್ಣಾನಂದರೇ ಆದ್ರು, ಆದ್ರಿಂದ ನೀವು ಇದು ವಿಷ್ಣುವಿನ ಲಕ್ಷಣ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಲಕ್ಷಣಂ ಪರಮಾನಂದ ವಿಷ್ಣುವರೇವನ ಸಂಶಯ. ಪರಮಾನಂದ, ಎಣೆಯಿಲ್ಲದ ಆನಂದ, ಅದು ಪರಮಾನಂದ ವಿಷ್ಣುವಿಂದೇ ಲಕ್ಷಣ. ಹಾಗಾದ್ರೆ ಅವ್ಯಕ್ತಾದಿ ತೃಣಾಂತಾಸ್ತು, ಅವ್ಯಕ್ತ ಅಂದ್ರೆ ಅವ್ಯಕ್ತದ ತತ್ವದ ಅಭಿಮಾನಿ, ಪ್ರಕೃತಿ ತತ್ವದ ಅಭಿಮಾನಿ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು, ಅವ್ಯಕ್ತ ತತ್ವ ವಸ್ತುತಃ ಸಂಸಾರಕ್ಕೆ ಬಂದಿಲ್ಲ ಅವಳು ಎಂದೋ ಅವಳು, ಆದರೆ ಸಂಸಾರಕ್ಕೆ ಬಂದಿರುವ ಬ್ರಹ್ಮ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವ ಅಂದ್ರೆ ನಾನು ನಿನ್ನೆ ಹೇಳಿದಂತೆ ಮನುಷ್ಯೋತ್ತಮರಲ್ಲಿ ಕೊನೆಯದ್ದದು ಒಂದು ಹುಲು ಮಾನವ ಅಂತ, ತೃಣಜೀವ ಅಂತ ಹೇಳೋದು. ಅದನ್ನೇ ಆ ಬ್ರಹ್ಮ ಸ್ತಂಭ ಪರ್ಯಂತಮ್ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಬ್ರಹ್ಮನಿಂದ ಹಿಡಿದು ಸ್ತಂಭ ಅಂತ, ಸ್ತಂಭ ಅಂದ್ರೆ ಕಂಬ ಅಂತ ಅರ್ಥ ಅಲ್ಲ, ತೃಣಸ್ತಂಭ ಅಂತ, ಹುಲ್ಲಿನ ಪೊದೆ. ಕೆಲವು ಕಡೆ ಸ್ತಂಭ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಿರ್ತಾರೆ, ಕೆಲವು ಕಡೆ ತೃಣ ಅಂತ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಅಂತೂ ಲಕ್ಷ್ಮೀದೇವಿಯಿಂದ ತೊಡಗಿ ತೃಣದವರೆಗೆ ಎಲ್ಲ ಜೀವರು ಕೂಡ, ಎಲ್ಲ ಚೇತನರು ಕೂಡ ವಿಪ್ಲುಡ ಆನಂದ ಭಾಗಿನಃ. ನೋಡಿ, ವಿಪ್ಲುಟ್ ಅಂದ್ರೆ ಹನಿ ಆನಂದ, ಬ್ರಹ್ಮನ ಆ ಅಗಾಧವಾದ ಆನಂದ ಏನಿದೆ ಅದರಲ್ಲಿ ಒಂದು ಭಾಗವನ್ನು ಮಾತ್ರ ಇವರು ಅನುಭವಿಸ್ತಾರೆ ಅಂತ ಅದರ ತಾತ್ಪರ್ಯ. ವಿಪ್ರುಡ ಆನಂದ ಭಾಗಿನ ಹಾಕಿ ಬ್ರಹ್ಮವೈವರ್ತೆ ಅಲ್ಲಿ ಟೀಕಾದಲ್ಲಿ ಅದನ್ನ ಲಕ್ಷಣ ಮಿತಿ ಅಂತ ಬ್ರಹ್ಮವಿವರ್ತ ವಾಕ್ಯವನ್ನು ತೋರಿಸಿದ್ದಾರೆ.
ಅನ್ಯೇಷಾಂ ಆಕ್ಷೇಪಿಕಮೇವ ಆಪೇಕ್ಷಿಕಮೇವ ಪೂರ್ಣ ಸುಖತ್ವಂ ನತು ಬ್ರಹ್ಮವನ್ ನಿರವಧಿಕಮಿತಿ ಭಾವ. ನೋಡಿ, ಬೇರೆಯವರಿಗೆ ಪೂರ್ಣವಾದ ಆನಂದ ಇಲ್ಲ ಅಂತಲ್ಲ, ಆದ್ರೆ ಅದು ಹೇಗೆ ಅಂದ್ರೆ ಆಪೇಕ್ಷಿಕ. ಅಂದ್ರೆ ಆಪೇಕ್ಷಿಕ ಅನ್ನುವುದಕ್ಕೆ ಸಾಪೇಕ್ಷ ಅಂತ ಇನ್ನೊಂದು ಹೆಸರು, ಅದು ರಿಲೇಟಿವ್. ಅದು ಇವನದು ಪೂರ್ಣ, ಇವನ ಮೇಲಿನೊಂದು ಪೂರ್ಣ, ಇವನ ಕೆಳಗಿನೊಂದು ಪೂರ್ಣ. ಹೀಗೆ ಸಾಪೇಕ್ಷವಾದ ಪೂರ್ಣತ್ವ ಇದೆ ಹೊರತು ಬ್ರಹ್ಮನಂತೆ ಅನಪೇಕ್ಷವಾದ ಪೂರ್ಣತ್ವ ಅಂತ ಅನ್ನೋದು ಯಾರಲ್ಲಿ ಕೂಡ ಇಲ್ಲ ಅಂತ ಅದ್ರ ತಾತ್ಪರ್ಯ. ಆಪೇಕ್ಷಿಕಂ ಅಂತಿದೆಯಲ್ಲ, ಆಪೇಕ್ಷಿಕಂ ಅಂದ್ರೆ ಸಾಪೇಕ್ಷ ಅಂತ ನಾನು ಅರ್ಥ ಹೇಳಿದೆ. ಸಾಪೇಕ್ಷ ಅಂದ್ರೆ ಅಪೇಕ್ಷೆಯ ಸಹಿತ ಸಾಪೇಕ್ಷ, ಅದು ಸರಳವಾಗಿ ಗೊತ್ತಾಗ್ತದೆ. ಆಪೇಕ್ಷಿಕಂ ಅಂದ್ರೆ ಅಪೇಕ್ಷಾಯಾ ಇದಂ ಆಪೇಕ್ಷಿಕಂ, ಅದು ಪ್ರಾಯ ಒಂದು ತದ್ದಿತ ಸಮಾಸ. ಅದರ ಮೇಲೆ ಒಂದು ಸ್ವಾರ್ಥಕ ಪ್ರತ್ಯಯ ಬಂದಿದೆ. ಅದನ್ನು ವಾಕ್ಯಾರ್ಥ ಮಂಜರಿ ಅಂತ ಒಂದು ಟಿಪ್ಪಣಿ ಇದೆ 780ನೇ ಪುಟದಲ್ಲಿ, ಅಲ್ಲಿ ನೀವು ಗಮನಿಸಬೇಕು. ಆಪೇಕ್ಷಿಕಂ ಅಂದ್ರೆ ಸಾವಧಿಕಂ. ನಮ್ಮೆಲ್ಲರ ಪೂರ್ಣತೆ ಅನ್ನೋದು ಸಾವಧಿಕ. ಮೇಲಿನವನಿಗೆ ಹೋಲಿಸಿದ್ರೆ ಕಡಿಮೆ, ಕೆಳಗಿನವನಿಗೆ ಹೋಲಿಸಿದ್ರೆ ಹೆಚ್ಚು. ಈ ತರ ಒಂದು ಅವಧಿ ಇದೆ ಅದಕ್ಕೆ, ಆ ಅವಧಿಗೆ ಸಂಬಂಧಪಟ್ಟದ್ದು. ಒಂದು ಸ್ಮೃತಿ ಅಂತಿದೆ ನಿಮಗೆ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ 780ನೇ ಪುಟದಲ್ಲಿ. ವಿಪ್ಲುಟ್ ಅಂದ್ರೆ ಅಲ್ಪ ಅಂತ ಅರ್ಥ, ವಿಪ್ಲುಟ್ ಅಂದ್ರೆ ಹನಿ ಅಂತನೂ ಅರ್ಥ ಇದೆ. ವಿಪ್ಲುಡ ಆನಂದ ಭಾಗಿನಃ, ಒಂದು ಸಣ್ಣ ಆನಂದದ ಹನಿಯನ್ನ ಎಲ್ಲರೂ ಕೂಡ ಅನುಭವಿಸ್ತಾರೆ. ಯದೀಯ ವಾಕ್ತರಂಗಾಣ ವಿಪ್ಲುಷೋ ವಿದುಷಾಂ ಗಿರಃ ಜಯತಿ ಶ್ರೀಧರಾವಾಸ ಜಯತೀರ್ಥ ಸುಧಾಕರ ಅಂತ ಜಯತೀರ್ಥರ ಒಂದು ಶ್ಲೋಕ ಇದೆ, ಅವ್ರನ್ನ ಕುರಿತಾದ್ದು. ಜಯತೀರ್ಥ ಅನ್ನೋದು ದೊಡ್ಡ ಸುಧಾಕರ, ಅಮೃತದ ಸಮುದ್ರ ಇದ್ದಂತೆ. ಮುಂದೆ ಬಂದ ವಿದ್ವಾಂಸರೆಲ್ಲ ಜಯತೀರ್ಥರನ್ನು ಅನುಸರಿಸಿದವರು. ಜಯತೀರ್ಥರ ಆ ಸಾಗರ ಏನಿದೆ, ಜ್ಞಾನ ಸಾಗರ, ವಾಕ್ಸಾಗರ, ಆ ಸಾಗರದ ಅನೇಕ ಅಲೆಗಳಿವೆ. ಅಲೆಗಳಲ್ಲಿ ಒಂದೊಂದು ಹನಿ. ವಿಪ್ಲುಷಃ ವಿದುಷಾಂ ಗಿರಃ, ಬೇರೆ ಪಂಡಿತರ ಮಾತುಗಳೆಲ್ಲ ಹನಿಗಳು ಮಾತ್ರ ಅಂತ ಅಲ್ಲಿ ಬಂದಿದೆ. ಅದಕ್ಕಾಗಿ ಇದನ್ನ ಹೇಳಿದೆ. ಹೀಗೆ ಸ್ಮೃತಿ ಅಂತಿದೆ ನೋಡಿ, ಸ್ಮೃತಿ ಅಂದ್ರೆ ಬ್ರಹ್ಮವೈವರ್ತ ಪುರಾಣ ಅಂತ ಅದರ ತಾತ್ಪರ್ಯ. ಟೀಕಾದಲ್ಲಿ ಶ್ರೌತಂ ವಿಜ್ಞಾನ ಪದಂ, ಶ್ರುತಿಯಲ್ಲಿರುವ ವಿಜ್ಞಾನ ಆನಂದ ಎಂಬ ಪದ ಪೂರ್ಣ ಎಂಬ ಅರ್ಥವನ್ನು ಹೇಳ್ತದೆ ಅಂತ. ಸರಿ, ಎಲ್ಲಿ ಪೂರ್ಣ ಅಂತ ಹೇಳಲಿಲ್ಲಲ್ಲ, ನೀವ್ಯಾಕೆ ಪೂರ್ಣ ಅನ್ನೋದನ್ನ ತುರುಕ್ತೀರಿ ಅಂತ ಒಂದು ಪ್ರಶ್ನೆ ಯಾರಿಗಾರು ಬರಬಹುದು. ಅದಕ್ಕೆ ಈ ನಿರುಪಮ ಆನಂದ ತತ್ವ ಸುಬೋಧಿನಿ ಟಿಪ್ಪಣಿಯಲ್ಲಿ 780ನೇ ಪುಟದಲ್ಲಿ ಶ್ರೌತಮಿತಿ ತತ್ರ ಆನಂದಾದೇಹೇ ಪೂರ್ಣತ್ವ ಅನಭಿಧಾನಾತ್, ನೀವೇ ಹೇಗೆ ಇಟ್ಕೊಂಡ್ರಿ ಅಂತ ಅಲ್ಲಿ ಮೇಲೆ ಪ್ರಶ್ನೆ ಮಾಡಿದ್ದಾರೆ. ನಾನು ಪೂರ್ಣ ಜ್ಞಾನತ್ವಾದೇಹೇ ವಿಷ್ಣು ಲಕ್ಷಣತ್ವೇನ ತದಭಿಧಾವಿಕಮೇವ ಪ್ರಮಾಣಂ ಉದಾಹರ್ತವ್ಯಂ. ಪೂರ್ಣಾನಂದತ್ವ ಅನ್ನೋದು ವಿಷ್ಣುವಿನ ಲಕ್ಷಣ. ಸರಿ, ಅದನ್ನು ತೋರಿಸ್ಲಿಕ್ಕೋಸ್ಕರ ನೀವು ಅಂತಹ ಪ್ರಮಾಣವನ್ನೇ ಹೇಳಬೇಕಲ್ಲ. ಪೂರ್ಣ ಆನಂದ ಉಳ್ಳವನು ಅಂತ ಹೇಳಬೇಕು. ಬರೇ ವಿಜ್ಞಾನ ಉಳ್ಳವನು, ಆನಂದ ಉಳ್ಳವನು ಅಂದ್ರೆ ಪೂರ್ಣತ್ವ ತಿಳಿಯಲಿಲ್ಲ. ಅಲ್ಲಿ ಆನಂದ ಮತ್ತು ಜ್ಞಾನ ಅನ್ನೋದು ಪೂರ್ಣ ತಿಳಿಯಲಿಲ್ವಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಜಯತೀರ್ಥ ಹೇಳಿದರೆ ಶ್ರೌತಂ, ಶ್ರುತಿಯಲ್ಲಿರುವಂತಹ ಆ ವಿಜ್ಞಾನ ಆನಂದ ಎಂಬ ಪದಗಳು ನಿರುಪಪದವಾಗಿದೆ. ಅದಕ್ಕೊಂದು ಉಪಪದ ಇಲ್ಲ. ಅಂದ್ರೆ ಆನಂದಕ್ಕಿಂತ ಮುಂಚೆ ಅಲ್ಲಿ ಏನೂ ಒಂದು ಉಪಪದ ಪ್ರಿಫಿಕ್ಸ್ ಅಂತದ್ದು ಏನೂ ಇಲ್ಲ. ಆದ್ರಿಂದ ಪೂರ್ಣವಾದ ಆನಂದವುಳ್ಳವನು ಅನ್ನೋ ಅಭಿಪ್ರಾಯವೇ ತಿಳಿಯುತ್ತದೆ ಅಂತ ಹೀಗಾದ್ರ ತಾತ್ಪರ್ಯ. ಅದನ್ನ ಬೇರೆ ಬೇರೆ ಉದಾಹರಣೆಗಳಲ್ಲಿ ನೀವು ಕೇಳಿರ್ತೀರಿ. ಆಚಾರ ಬಂದ್ರೆ ದಾರಿ ಬಿಡ್ರಿ ಅಂತ ಅಂತಿರ್ತಾರೆ. ಒಂದು ದೊಡ್ಡ ಪ್ರಸಂಗ, ಏನೋ ಒಂದು ಸೆಮಿನಾರ್, ಇಂಥದ್ದೊಂದು ಏನೋ ಒಂದು ಸಮ್ಮೇಳನವೋ ಏನೋ, ಅಲ್ಲಿ ಆಚಾರ್ಯರಂತೆ ಅವನು ಒಬ್ಬ ದೊಡ್ಡ ವ್ಯಕ್ತಿಗೆ ಹೇಳ್ತಿರ್ತಾರೆ. ಉಳಿದವರನ್ನಾದ್ರೆ ಮತ್ತೆ ವೆಂಕಟೇಶಾಚಾರ್ಯ, ರಾಮಾಚಾರ್ಯ, ಗೋವಿಂದಾಚಾರ್ಯ ಅಂತ ಅವ್ರನ್ನ ಹೇಳ್ಬೇಕಾಗ್ತದೆ. ಯಾವ ಆಚಾರ್ಯ ಅಂತಂದ್ರೆ ಆ ಪ್ರಸಂಗದಲ್ಲಿ ಆಚಾರ ಅಂದ್ರೆ ಅವರೇ ಆಚಾರ. ನಮ್ಮ ಆಚಾರ್ಯ ಹಿಂಗೆ ಹೇಳಿದ್ದಾರೆ ಅಂದ್ರೆ ಅವರೇ ದೊಡ್ಡ ಆಚಾರ. ಉಳಿದವರೆಲ್ಲ ಗೋವಿಂದಾಚಾರ್ಯ, ರಾಮಾಚಾರ್ಯ, ಶ್ರೀನಿವಾಸಾಚಾರ್ಯ, ಹನುಮಂತಾಚಾರ್ಯ, ಈ ತರ. ಆದ್ರಿಂದ ಪರಬ್ರಹ್ಮನ ಕುರಿತಾಗಿ ಇದು ವರ್ಣನೆ ಇದೆ. ಆದ್ರಿಂದ ಉಪಪದ ರಹಿತವಾದ ಆನಂದ ವಿಜ್ಞಾನ ಎಂಬ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಪೂರ್ಣವಾದ ಆನಂದ ಅಂತಾನೆ ನಮಗೆ ಆ ಥರ ಗ್ರಹಿಕೆಗೆ ಬರ್ತದೆ ಅಂತ ಅದರ ತಾತ್ಪರ್ಯ. ಅದು ತತ್ವ ಸುಬೋಧಿನಿ ಟಿಪ್ಪಣಿಯಲ್ಲಿದೆ. ಮುಂದೆ ವಾಕ್ಯಾರ್ಥ ಮುಕ್ತಾವಳಿ ಅಂತ ಟಿಪ್ಪಣಿ ಇದೆ, ಅಲ್ಲೇ ಮೇಲ್ಗಡೆ 780ನೇ ಪುಟದಲ್ಲಿ. ಅದನ್ನು ಕೂಡ ಗಮನಿಸಬಹುದು. ಆಪೇಕ್ಷಿಕಂ ಅಂತಿದೆಯಲ್ಲ, ಆಪೇಕ್ಷಿಕಂ, ಅದಕ್ಕಿಂತ ಮೇಲೆ ಶ್ರೌತಂ ಅಂತಿದೆ. ತೇಷಾಂ ನಿರುಪಪದತ್ವಾದಿತಿ ಭಾವ. ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿಯೂ ಕೂಡ ವಿಜ್ಞಾನ ಆನಂದ ಎಂಬ ಪದಗಳು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪೂರ್ಣ ಅಂತ ಅರ್ಥವನ್ನು ಹೇಗೆ ಹೇಳ್ತವೆ ಅಂದ್ರೆ ಅದನ್ನ ಹೇಳಬೇಕಾಗಿಲ್ಲ, ಪೂರ್ಣ ಶಬ್ದ ಬೇಕಾಗಿಲ್ಲ ರೀ. ಅದು ಉಪಪದ ರಹಿತ ಆದ್ರಿಂದ ಅದನ್ನೇ ಸೂಚನೆ ಮಾಡ್ತದೆ. ಆಪೇಕ್ಷಿಕಂ ಅಂತ ಮುಂದಿದೆಯಲ್ಲ, ಜಲಪೂರ್ಣೋ ಘಟ ಇತಿವತ್ ಸ್ವಯೋಗ್ಯತಾಪೇಕ್ಷೆಯ ಇತಿ ಭಾವ.
ಈಗ ಜಲಪೂರ್ಣೋ ಘಟ ಅಂತ ಹೇಳ್ತಿರ್ತಾರೆ, ನೀರಿನಿಂದ ತುಂಬಿದ್ದು ಘಟ ಅಂತ. ನೀರಿನಿಂದ ತುಂಬಿದ್ದು ಘಟ ಅಂತಂದ್ರೆ ಹೌದು, ಘಟವು ನೀರಿನಿಂದ ತುಂಬಿದ್ದು, ಕೆರೆಯೂ ನೀರಿನಿಂದ ತುಂಬಿದ್ದು, ಸಾಗರವು ಕೂಡ ನೀರಿನಿಂದ ತುಂಬಿದ್ದು, ಹೀಗೆ ಪ್ರತಿಯೊಂದು ಕೂಡ ನೀರಿನಿಂದ ತುಂಬಿದ್ದೇ ಆಗಿದೆ ಅಂತ ಅದರ ತಾತ್ಪರ್ಯ. ಉದಂಚನ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಬೇರೆ ಕಡೆ ಬಳಕೆ ಆದಂತೆ ಕಾಣಿಸೋದಿಲ್ಲ ಹೆಚ್ಚು. ಅದಕ್ಕೆ ಎತ್ತುವಿಕೆ ಅನ್ನೋ ಒಂದು ಅರ್ಥ ಇದೆ, ಆದ್ರೆ ನಮಗೆ ಅದು ಇಲ್ಲಿ ಬೇಡ. ಅದನ್ನ ಈ ಕೆಲವು ಬೇರೆ ಬೇರೆ ಡಿಕ್ಷನರಿಗಳಲ್ಲಿ ಬಕೆಟ್ ಅಥವಾ ವೆಜಲ್, ಈ ಬಕೆಟ್ ಆರ್ ವೆಜಲ್ ಯೂಸ್ ಟು ಡ್ರಾ ವಾಟರ್ ಫ್ರಮ್ ಎ ವೆಲ್ ಅಂತ ಹಿಂಗೆ ಕೊಟ್ಟಿದ್ದಾರೆ. ಒಂದು ಬಕೆಟ್, ಒಂದು ಯಾವುದೋ ಬಕೆಟು ಅಥವಾ ಒಂದು ಪಾತ್ರೆ, ಅದನ್ನ ನಾವು ಹಗ್ಗ ಕಟ್ಟಿ ಬಾವಿಯಿಂದ ನೀರು ಎಳಿತೇವಲ್ಲ, ಅದಕ್ಕೆ ಉದಂಚನ ಅಂತ ಅನ್ನೋದು. ಇಲ್ಲಿ ಉದಂಚನ ಅಂತ ಅನ್ನೋದನ್ನ ಯಾವ ಅರ್ಥದಲ್ಲಿ ನಾವು ತಗೋಬೇಕು ಅಂದ್ರೆ, ಉದಂಚನ ಅನ್ನೋದು ಸಣ್ಣದು, ಕುಂಭ ಅನ್ನೋದು ದೊಡ್ಡದು, ಸರಿತ್ ಇನ್ನೂ ದೊಡ್ಡದು, ಸಾಗರ ಇನ್ನೂ ದೊಡ್ಡದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತಹ ಮಾತನ್ನ ರಾಘವೇಂದ್ರ ಸ್ವಾಮಿಗಳು 779ನೇ ಪುಟದಲ್ಲಿ ಉದ್ಧರಿಸಿದ್ದಾರೆ. ನಾನು ಅದನ್ನ ಕಳೆದ ದಿವಸ ಹೇಳಿದ್ದೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ ಅದಂತ. ಅಲ್ಲಿ ಏನ್ ಬಂದಿದೆ ಅಂದ್ರೆ, ಈ ಉದಂಚನ ಅಂದ್ರೆ ಒಂದು ತಂಬಿಗೆ, ಕುಂಭ ಅಂದ್ರೆ ಇನ್ನೂ ದೊಡ್ಡದು, ಸರಿತ್ ಅಂದ್ರೆ ನದಿ ಮತ್ತೂ ದೊಡ್ಡದು, ಸಾಗರ ಇನ್ನೂ ದೊಡ್ಡದು. ಅಲ್ಪೇನ ಮಹತಾವಾಪಿ ಪೂರ್ತಿ ಯೋಗಿತೆಯ ಭವೇತ್. ಇವೆಲ್ಲದಕ್ಕೂ ಕೂಡ ಅವರವರ ಯೋಗಿತಾನುಸಾರವಾಗಿ ಪೂರ್ತಿ ಆಗ್ತದೆ. ಕೆಲವುದಕ್ಕೆ ಕಡಿಮೆ ನೀರು, ಕೆಲವುದಕ್ಕೆ ಇನ್ನೂ ಹೆಚ್ಚಿನ ನೀರು. ಏವಂ ನರಾದಿ ಬ್ರಹ್ಮಾಂತ ಜೀವಾನಾಂ ಸಾಧನ ಇರಪಿ, ಎಲ್ಲ ಭಾವದೀಪದಲ್ಲಿ 779ನೇ ಪುಟದಲ್ಲಿದೆ. ನರನಿಂದ ಪ್ರಾರಂಭ ಮಾಡಿ ಚತುರ್ಮುಖ ಬ್ರಹ್ಮನವರೆಗೆ ಎಲ್ಲ ಜೀವರಿಗೂ ಕೂಡ ಅವರವರ ಸಾಧನೆಯಿಂದ ಒಳಗೆ ಭಕ್ತಿ ಇತ್ಯಾದಿಗಳು ಹುದುಗಿವೆ, ಅದು ಅವರವರ ಯೋಗ್ಯತಾ ದೃಷ್ಟಿಯಿಂದ ಪೂರ್ಣವಾಗ್ತದೆ. ಪೂರ್ತಿ ಯೋಗ್ಯತೆಯ ಭವೇತ್. ಅಲ್ಪೈ ಪೂರ್ತಿ ತಥಾ ಅಲ್ಪಾನಾಂ ಮಹದ್ಭಿರ್ಮಹತಾಮಪಿ. ಸಣ್ಣವರಿಗೆ ಸಣ್ಣ ತಂಬಿಗೆ ಆದ್ರೆ ಅದ್ರ ಸಣ್ಣ ಪ್ರಮಾಣದ ನೀರಿನಿಂದ ಪೂರ್ಣತೆ, ದೊಡ್ಡ ತಂಬಿಗೆ ಆದ್ರೆ, ಹಂಡೆ ಆದ್ರೆ ಅದರಲ್ಲಿ ಇನ್ನೂ ಹೆಚ್ಚಿನ ನೀರಿನಿಂದಲೇ ಪೂರ್ತಿ ಅಂತ ಹೀಗೆ ಅಲ್ಲಿ ಬಂದಿದೆ. ಆದ್ರಿಂದ ಈಗ ಸಾಗರ ಅಂದ್ರೆ ನಮ್ಗೆ ಏನಂತ ಸ್ಪಷ್ಟವಾಗಿ ಗೊತ್ತು, ಸರಿತ್ ಅಂತಂದ್ರೂ ಕೂಡ ಗೊತ್ತು. ಕುಂಭ ಅಂತ ಬಂದಿದೆ. ಕುಂಭ ಅಂದ್ರೆ ಗಡಿಗೆ ಅಂತ ಅರ್ಥ. ಆ ಗಡಿಗೆಯನ್ನ ಸಾಮಾನ್ಯವಾಗಿ ಒಂದು ದೊಡ್ಡ ಗಡಿಗೆ ಅಂದ್ರೆ ಅದು ತಾಮ್ರ ಹಿತ್ತಾಳೆ ಗಡಿಗೆ ಇರಬಹುದು, ಅಥವಾ ಮತ್ತೆ ಅದು ಮಣ್ಣಿಂದ ಇರಬಹುದು. ಅಂಥದನ್ನ ಒಳಗೆ ನೀರಿನಲ್ಲಿ ಇಳಿಸ್ಲಿಕ್ಕೆ ಬರೋದಿಲ್ಲ, ಬಾವಿ ಒಳಗೆ ಹಗ್ಗ ಕಟ್ಟಿ ಇಳಿಸ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಉತ್ ಅಂಚನ, ಅಂಚು ಗತಿ ಅನ್ನೋ ಧಾತು ಅದು, ಅದಕ್ಕೆ ಉತ್ ಅಂತ ಉಪಸರ್ಗ ಇದೆ, ಮೇಲೆ ತರುವುದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಆದ್ರಿಂದ ಯಾವ ಒಂದು ಸಣ್ಣ, ನೀವು ತಂಬಿಗೆ ಅಂತ ಆದ್ರೂ ಇಟ್ಕೊಳ್ರಿ, ಸಣ್ಣ ಒಂದು ಕೊಡ ಅಂತ ಆದ್ರೂ ಇಟ್ಕೊಳ್ರಿ, ಯಾವುದನ್ನು ನೀವು ಹಗ್ಗ ಕಟ್ಟಿ ಒಳಗೆ ಇಳಿಸಿ ಎಳ್ಕೊಳ್ಳಿಕ್ ಬರ್ತದೋ ಆ ಪ್ರಮಾಣದ ಒಂದು ಪಾತ್ರವನ್ನ ಉದಂಚನ ಅಂತ. ಅದಕ್ಕಿಂತ ದೊಡ್ಡದಾಗುವಂಥದ್ದು, ಒಂದು 4-5 ಸರಿ ನೀವು ನೀರು ಎಳೆದು ತುಂಬಿಸಬಲ್ಲಂತಹದ್ದು ಕುಂಭ ಅಂತ ತಿಳ್ಕೊಳ್ಬಹುದು. ಆದ್ರೆ ಸಂಸ್ಕೃತ ತುಂಬಾ ವಿಚಿತ್ರವಾದ್ದು. ಕೆಲವು ಕಡೆ ಕುಂಭಕ್ಕೇನೆ ಗಡಿಗೆ ಅಂತಾರೆ, ಕುಂಭವೇ ಕಲಶ, ಎಲ್ಲ ಒಂದೇ ತರ ಆಗಿಬಿಡ್ತದೆ. ಆದ್ರೂ ಈ ಪ್ರಸಂಗದಲ್ಲಿ ನೀರಿನ ಒಳಗೆ ಇಳಿಸಿ ಎಳೆದುಕೊಳ್ಳಬಹುದಾದದ್ದು ಉದಂಚನ, ಅದಕ್ಕಿಂತ ದೊಡ್ಡದು ಕುಂಭ. ಕೆಲವರು ಅನುವಾದ ಮಾಡುವಾಗ ಅಲ್ಲಿ ತಂಬಿಗೆ ಅಂತ ಮಾಡಿದ್ದಾರೆ ಉದಂಚನ ಅನ್ನೋದಕ್ಕೆ. ಆಕ್ಚುಲಿ ತಂಬಿಗೆ ಅಂತ ಏನು ಆಗ್ಬೇಕಾಗಿಲ್ಲ, ಯಾವುದನ್ನ ನೀರಿನೊಳಗೆ ಇಳಿಸಬಹುದಾದದ್ದೋ ಅದು ಅಂತ ನಾವು ತಿಳ್ಕೊಂಡ್ರೆ ಆಯ್ತು. ಢೋಲ್ ಘಡ ಬಾಲ್ಡಿ ಅಂತ ಹೀಗೆ ಅದನ್ನು ಹೇಳಿದ್ದಾರೆ. ಉದಂಚನ ಅನ್ನೋದು ಕೆಲವು ಕಡೆ ನಾಮಪದವಾಗಿದೆ, ಕೆಲವು ಕಡೆ ವಿಶೇಷಣವಾಗಿ ಕೋಶದಲ್ಲಿ ಕಂಡು ಬರ್ತದೆ. ಹಾಗಿದ್ದಾಗ ಉದಂಚನಶ್ಚ ಕುಂಭಶ್ಚ ಅಂತ ಈಗ ದ್ವಂದ್ವ ಸಮಾಸ ಏನ್ ಮಾಡ್ಬೇಕಾಗಿಲ್ಲ. ಉದಂಚನಶ್ಚಾಸೋ ಕುಂಭಶ್ಚ ಅಂತ ಅದನ್ನ ಆ ಥರ ಕರ್ಮಧಾರೆ ಸಮಾಸನು ಕೂಡ ಮಾಡಿಬಿಡಬಹುದು. ಮೇಲೆತ್ತಿ ತರಲ್ಪಡಬಹುದಾದಂತಹ ಕುಂಭ ಮೊದಲಾದದ್ದು ಅಂತ ಹೀಗೆ ತಾತ್ಪರ್ಯ ನಾವೇನಾದ್ರೂ ಇಟ್ಕೋಬಹುದು. ಒಂದು ಸಣ್ಣ ಮಿಳ್ಳಿ, ಆ ಮಿಳ್ಳಿಗಿಂತ ದೊಡ್ಡದಾಗಿದ್ದು ತಂಬಿಗೆ, ಅದಕ್ಕಿಂತ ದೊಡ್ಡದು ಕುಂಭ ಅಂತ ಈಗ ಏನಾದ್ರು ಮಾಡಬಹುದು. ಉದಂಚನ ಅನ್ನೋ ಶಬ್ದ ನಾಮಪದ ಆದ್ರೆ ಉದಂಚನಶ್ಚ ಕುಂಭಶ್ಚ ಉದಂಚನ ಕುಂಭವು ತೌ ಆದಿ ಏಷಾಂತೆ ಅಂತ ಮತ್ತೆ ಮುಂದೆ ಬಹುರಿ ಸಮಾಸ ಮಾಡಬಹುದು. ಉದಂಚನ ಅನ್ನೋದು ವಿಶೇಷ ನಿಗ್ರಹ ವಿಶೇಷಣ ಅಂತ ಆದ್ರೆ ಅವಾಗ ಉದಂಚನಶ್ಚಾಸು ಕುಂಭಶ್ಚ ಅಂತ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಟೀಕಾದಲ್ಲಿ ನಾನು ಅಗ್ನ್ಯಾದಿ ಸುಖಸ್ಯ ಆಪೇಕ್ಷಿಕಸ್ಯಾಪಿ ಪೂರ್ಣತ್ವ ಸ್ವಭಾವಾತ್ ಕಿಂ ತೇಷಾಂ ಕಿಂ ನ ಸ್ಯಾತ್. ಅಗ್ನಿಗೂ ಸುಖ ಇದೆಯಲ್ಲ, ಅದು ಸಾಪೇಕ್ಷ ಅಂತ ನೀವು ಹೇಳಿದನ್ನು ಒಪ್ಪೋಣ, ಆದ್ರೆ ಅದು ಪೂರ್ಣನೇ ಅಲ್ಲ. ಸಾಪೇಕ್ಷಿಕವಾದ ಪೂರ್ಣತ್ವವನ್ನು ಇಲ್ಲಿ ಯಾಕೆ ಇಟ್ಕೋಬಾರದು ಅಂದ್ರೆ, ನಚ ಮುಖ್ಯ ಸತಿ ಅಮುಖ್ಯಂ ಯುಜ್ಯತೆ. ನಿರವಧಿಕವಾದ ಸುಖ ಪೂರ್ಣತ್ವವನ್ನು ತಗೊಳ್ಳಿಕ್ಕೆ ಬರುವಾಗ ಸಾವಧಿಕವಾದ ಪೂರ್ಣತ್ವವನ್ನು ತಗೊಳ್ಬೇಡ್ರಿ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ.
ಮುಖ್ಯೇ ನಿರವಧಿಕ ಪೂರ್ಣತ್ವೇ ಸತಿ ಅಂದ್ರೆ ನೋಡಿ, ಸತಿ ಅಂತ ಆಚಾರ್ಯ ಮಾತನಾಡಿದ್ದೇನೆ. ಸತಿ ಈಸ್ ಈಕ್ವಲ್ ಟು ಸಂಭವತಿ. ಮುಖ್ಯವಾದದ್ದು ಯಾವುದು? ನಿರವಧಿಕ ಪೂರ್ಣತ್ವ. ಅದನ್ನೇ ನಮಗಿಲ್ಲಿ ತಗೊಳ್ಳಿಕ್ಕೆ ಬರ್ತಿರುವಾಗ, ಅದು ಪರಮಾತ್ಮನ ಕುರಿತಾದ ವರ್ಣನೆ ಆಗಿರುವಾಗ, ನ ಅಮುಖ್ಯಂ ಆಪೇಕ್ಷಿಕಂ ಪೂರ್ಣತ್ವ ಯುಜ್ಯತೆ. ಸಾಪೇಕ್ಷ ಪೂರ್ಣತ್ವ ಅನ್ನೋದು ಅಮುಖ್ಯ, ಅದನ್ನು ತಗೊಳ್ಳೋದು ಬೇಡ ಅಂತ ಅರ್ಥ. ನಚ ಉಪಕ್ರಮೆ ಪೂರ್ಣಸ್ಯಾಪಿ ಶ್ರುತತ್ವೇನ ಪ್ರಾಕರಣಿಕತ್ವ ಶ್ರುತಿ ಲಿಂಗಾದಿ ಬಾಧಕ ಸದ್ಭಾವಾತ್. ಉಪಕ್ರಮ ಅಂತಂದ್ರೆ ಪ್ರಾರಂಭ. ಅಲ್ಲಿ ಪ್ರಾಣನ ಬಗ್ಗೆನೂ ಬಂದಿದೆಯಲ್ಲ, ಮುಖ್ಯ ಪ್ರಾಣನ ಬಗ್ಗೆನೂ ಬಂದಿದೆಯಲ್ಲ. ಪ್ರಾಣಸ್ಯಾಪಿ ಶ್ರುತತ್ವೇನ, ಅವನು ಕೂಡ ಇಲ್ಲ ಪ್ರಾಕರಣಿಕ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟವನು ವಿಷ್ಣುವೇ ಆಗ್ಲಿಲ್ಲ. ಒಂದು ಪ್ರಾಣನೂ ಇಲ್ಲಿ ಪ್ರಸಂಗಕ್ಕೆ ಸಂಬಂಧಪಟ್ಟವನು ಆದ್ನಲ್ಲ ಅಂತಂದ್ರೆ ಶ್ರುತಿ ಲಿಂಗಾದಿ ಬಾಧಕ ಸದ್ಭಾವಾತ್. ಅವನು ಇಲ್ಲ ಅಂತಲ್ಲ, ಅವನಿಗಿಂತ ಮೇಲಿನವನಾಗಿ ಭಗವಂತನು ಕೂಡ ಅಲ್ಲಿ ಪ್ರತಿಪಾದಿತನಾಗಿದ್ದಾನೆ. ಅವನನ್ನು ಪ್ರತಿಪಾದನೆ ಮಾಡಲಿಕ್ಕೆ ಶ್ರುತಿಗಳಿವೆ, ಲಿಂಗಗಳು ಕೂಡ ಇವೆ. ಆದ್ರಿಂದ ಮುಖ್ಯ ಪ್ರಾಣನನ್ನು ಒಬ್ಬನ್ನೇ ತಗೊಳ್ಳಿಕ್ಕೆ ಬಾಧಕ ಇದೆ. ಮುಖ್ಯ ಪ್ರಾಣನನ್ನೂ ತಗೊಂಡು ಅವನನ್ನು ಕೂಡ ಅದ್ರ ಮೇಲೆ ಪರಮಾತ್ಮನನ್ನು ಕೂಡ ತಗೊಳ್ಳುವಂಥವನು ಅಂತ ಹೀಗೆ ನಾವು ಪ್ರತಿಪಾದನೆ ಮಾಡಬೇಕು. ಪುರುಷ ಆತ್ಮ ಬ್ರಹ್ಮ ಎಂಬುದಾಗಿ ಶ್ರುತಿಗಳನ್ನು ಹೇಳಿದ್ದಾರೆ. ಅಮೃತತ್ವ ಅಭಯತ್ವ ಮೊದಲಾದ ಧರ್ಮಗಳನ್ನು ಹೇಳಿದ್ದಾರೆ. ಇವೇ ಶ್ರುತಿ ಮತ್ತು ಲಿಂಗ. ಇವುಗಳೆಲ್ಲ ಇರುವುದರಿಂದ ವಿಷ್ಣುವನ್ನು ಚಕ್ಷುರಂತಸ್ಥ ಅಂತ ಹೇಳಬೇಕು, ಅವನ ಅಧೀನ ಪ್ರಾಣ ಅಂತ ಹೇಳಬೇಕು. ಹೊರತು ಪ್ರಾಣನನ್ನೇ ಚಕ್ಷುರಂತಸ್ಥ ಅಂತ ಹೇಳಬಾರದು, ಅಗ್ನಿಗಳನ್ನು ಕೂಡ ಚಕ್ಷುರಂತಸ್ಥ ಅಂತ ಹೇಳಬಾರದು ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.